ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ಗಾರ್ಹಪತ್ಯಾಯ, ನಮಸ್ತೆ ದಕ್ಷಿಣಾಗ್ನಗೆ, ನಮ ಆಹವನೀಯಾಯ ಮಹಾವಿದ್ಯೆ ನಮೋ ನಮಃ. ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ ಹಾಗೂ ಮೀಮಾಂಸಾದಿ ಸಕಲಶಾಸ್ತ್ರ ವಿದ್ವಾಂಸರಾದಂತಹ ಪರಮಪೂಜ್ಯ ಶ್ರೀ ಗಿರಿಯಾಚಾರ್ಯರಿಗೂ ನನ್ನ ನಮನಗಳನ್ನು ಸಮರ್ಪಿಸಿ, ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಅಧ್ಯಾಪಕರಾದಂತಹ ಋಗ್ವೇದ ಪಂಡಿತರಾದಂತಹ ಡೋನ್ ರಾಘವೇಂದ್ರಾಚಾರ್ಯ ಅಗ್ನಿಹೋತ್ರಿ ಇವರು ಮಂತ್ರಾಲಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸೋಮಯಾಗವನ್ನು ಮಾಡಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದಾರೆ. ಇಂತಹ ಸೋಮಯಾಗದ ಬಗ್ಗೆ ನಾವು ತಿಳಿಯೋದಾದರೆ 5 ದಿವಸಗಳ ಕಾಲ ಈ ಸೋಮಯಾಗದ ಪ್ರಕ್ರಿಯೆ ಅನ್ನುವಂಥದ್ದಿರುತ್ತೆ. 5ನೇ ದಿವಸದಲ್ಲಿ ಪ್ರಮುಖವಾದಂತಹ 3 ಯಾಗಗಳು, ಪ್ರಥಮ ಸಮನ, ಮಾಧ್ಯಂದಿನ ಸಮನ, ತೃತೀಯ ಸಮನ ಎಂಬುದಾಗಿ. ನಾವು ತೃತೀಯ ಸಮನದ ಬಗ್ಗೆ ತಿಳಿಯೋದಾದರೆ ವಿಶೇಷವಾಗಿ ಸೋಮಲತೆಯ ಉಳಿದ ಭಾಗವನ್ನು ಚರಟ ಎಂಬುದಾಗಿ ಕರೀತಾರೆ. ಅದಕ್ಕೆ ಪತ್ನಿ ಕಡೆದಂತಹ ಮೊಸರನ್ನು ಬೆರೆಸಿ ಅದನ್ನು ಆಹುತಿಯನ್ನಾಗಿ ಹಾಕ್ತಾರೆ. ಇದಾದ ಮೇಲೆ ವಿಶೇಷವಾಗಿ ಸೌಮ್ಯ ಚರುವೊಂದಿಗೆ ತುಪ್ಪವನ್ನು ಬೆರೆಸಿ ಒಂದು ಪಾತ್ರೆಯಲ್ಲಿ ಹಾಕಿ ಆ ತುಪ್ಪದಲ್ಲಿ ಎಲ್ಲರೂ ಕೂಡ ತಮ್ಮ ಮುಖವನ್ನು ನೋಡಿಕೊಳ್ಳಬೇಕು. ಇದರಿಂದಾಗಿ ಮನೋನಿಯಾಮಕನಾದಂತಹ ಸೋಮಲತಾಭಿಮಾನಿಯಾದಂತಹ ಚಂದ್ರನ ಒಂದು ಅನುಗ್ರಹದಿಂದ ನಮ್ಮ ಮಾನಸಿಕವಾದಂತಹ ರೋಗಗಳೆಲ್ಲವೂ ಕೂಡ ಪರಿಹಾರ ಆಗ್ತವೆ. ಮತ್ತು ಇದಾದ ಮೇಲೆ ಪೂರ್ಣಾಹುತಿ ಮೊದಲಾದಂತಹ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ಹೀಗಾಗಿ ವಿಶೇಷವಾಗಿ ಈ ಸೋಮಯಾಗವನ್ನು ಮಾಡುವುದು ಇಂದ್ರದೇವನನ್ನು ಉದ್ದೇಶಿಸಿಕೊಂಡು ಈ ಸೋಮಯಾಗವನ್ನು ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಕಷ್ಟಗಳು ಪರಿಹಾರ ಆಗಿ ವಿಶೇಷವಾಗಿ ದೇಶವು ಎಲ್ಲ ರೀತಿಯಿಂದಾಗಿಯೂ ಕೂಡ ಸಮೃದ್ಧಿಯನ್ನು ಹೊಂದಿ ವಿಶೇಷವಾಗಿ ಮಳೆ ಮುಂತಾದಂತಹ ಒಳ್ಳೆ ಒಂದು ಕ್ರಿಯೆಗಳನ್ನುವಂಥದ್ದು ಈ ದೇಶದಲ್ಲಿ ಆಗುತ್ತೆ. ಹಾಗಾಗಿ ಇಂತಹ ಸೋಮಯಾಗಕ್ಕೆ ನಾವೆಲ್ಲರೂ ಕೂಡ ಬಂದು ನಮ್ಮ ಕಣ್ಣು ತುಂಬಿಸಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ, ಅಂತಹ ಸೋಮಯಾಗವು ವಿಶೇಷವಾಗಿ ಜೂನ್ 20ನೇ ತಾರೀಕು ಪರಪೂಜ್ಯರಾದಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದ ಮತ್ತು ಅವರ ಅನುಗ್ರಹದೊಂದಿಗೆ ಪರಮಪೂಜ್ಯ ಶ್ರೀ ಪಂಡಿತ ಕೇಸರಿ ಗಿರಿಯಾಚಾರ್ಯರ ಒಂದು ನೇತೃತ್ವದಲ್ಲಿ ಈ ಯಾಗವು ನಡೆಯಲಿದೆ. ಇಂತಹ ಯಾಗಕ್ಕೆ ತಾವೆಲ್ಲರೂ ಕೂಡ ಬಂದು ವಿಶೇಷವಾಗಿ ಯಜ್ಞಾಂತರ್ಗತರಾದಂತಹ ಪರಮಾತ್ಮನ ಅನುಗ್ರಹಕ್ಕೆ ಹಾಗೂ ಕ್ಷೇತ್ರಾಧಿಪತಿಗಳಾದಂತಹ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.